ಭಾರತೀಯ ಜನತಾ ಪಕ್ಷ ಕಾರವಾರ ನಗರ ಮಹಿಳಾ ಮೋರ್ಚಾ ವತಿಯಿಂದ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವಿಜಯ ಅಣವೇಕರ್ ಅವರು ಸ್ವಾಗತಿಸಿದರು. ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ವೈಶಾಲಿ ತಾಂಡೇಲ್ ಅವರು ಪಕ್ಷ ಸ್ವಾವಲಂಬಿಕವಾಗಿ ಕೆಲಸ ಮಾಡುವವರನ್ನು ಗುರುತಿಸಿ ಸನ್ಮಾನಿಸುತ್ತಿದೆ ಎಂದರು. ನಗರ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್, ನಗರಸಭಾ ಸದಸ್ಯ ರೋಶಿನಿ ಮಾಲ್ಶೇಕರ್, ನಗರಸಭಾ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ, ಭಾರತದ ಕರಕುಶಲತೆ, ಕ್ರಿಯಾಶೀಲತೆ ಹಾಗೂ ಶ್ರಮದ ಪ್ರತೀಕವಾದ ಕೈಮಗ್ಗದ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡಲು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ 1905ರ ಸ್ವದೇಶಿ ಚಳವಳಿ ಸವಿನೆನಪಿಗಾಗಿ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಕೈಮಗ್ಗ ಹಾಗೂ ಸ್ವಾವಲಂಬಿಕವಾಗಿ ಕೆಲಸ ಮಾಡಲು ಅನೇಕ ಯೋಜನೆಯನ್ನು ತಂದಿದ್ದಾರೆ. ಅದನ್ನು ಜನರು ಸದುಪಯೋಗಪಡಿಸಿಕೊಳ್ಳಬೇಕು. ಶುಭಾಂಗಿ ಶಿರೋಡ್ಕರ್ ಅವರು ಅನೇಕ ವರ್ಷಗಳಿಂದ ಹ್ಯಾಂಡ್ವರ್ಕ್ ಕೆಲಸ ಮಾಡಿ ಕರಕುಶಲತೆ ಉತ್ಪನ್ನಗಳನ್ನು ಮಾಡುವ ಮಹಿಳೆಯರಿಗೆ ಅದನ್ನು ಕಲಿಸುತ್ತಿದ್ದಾರೆ. ಅವರಿಗೆ ಇಂದು ಸನ್ಮಾನವನ್ನು ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಮಾಡಿದ್ದು ತುಂಬ ಸಂತೋಷಕರ ವಿಷಯ ಎಂದು ಹೇಳಿದರು. ಈ ಸಭೆಯಲ್ಲಿ ಶುಭಾಂಗಿ ಶಿರೋಡ್ಕರ್ ಅವರು ತಾನು ಕರಕುಶಲ ಕೆಲಸ ಮಾಡುವ ಮೂಲಕ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡಿಸುವ ನಿಟ್ಟಿನಲ್ಲಿ ಕುಶಲಕರ್ಮಿ ಶಿಕ್ಷಣ ನೀಡಿದ್ದೇನೆ. ನನಗೂ ಅನೇಕ ಸಂಸ್ಥೆಗಳು ಸನ್ಮಾನಿಸಿದ್ದಾರೆ. ಇಂದು ಬಿಜೆಪಿ ವತಿಯಿಂದ ಸನ್ಮಾನಿಸಿದ್ದು ತುಂಬ ಖುಷಿಪಟ್ಟಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಆರಾಧ್ಯ ಕಲ್ಯಾಣ್ಕರ್ ವಂದನಾರ್ಪಣೆ ಮಾಡಿದರು. ಸಭೆಯಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷೆ ಸುನೀತಾ ಸಾರಂಗ್, ದಿವ್ಯಾ ನಾಯ್ಕ್, ಜ್ಯೋತಿ ಅಣವೇಕರ್, ಧನಶ್ರೀ ಸಾವಂತ್, ತೃಪ್ತಿ ಸಾಲ್ಗಾಂವ್ಕರ್, ಹಿರಿಯ ಕಾರ್ಯಕರ್ತ ವಿವೇಕ್ ಪುರ್ಲೇಕರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.